ನೆಕ್ ಆಫ್ ದ ಕಾಂಪಿಟೇಷನ್ ಆಗ್ಬೋದು ಭಾಳಷ್ಟು ಎಲ್ಲರೂ ಊಹಿಸಿದರು. ಆದರೆ ಈ 3 ಜನ ಬೌಲರ್ಗಳು ಬೆಂಗಳೂರಿನ ಹಾದಿಯನ್ನು ಅತ್ಯಂತ ಸುಲಭ ಮಾಡಿಬಿಟ್ರು ಅಂತ. ಫೈನಲ್ಗೆ ಹೋಗುವಂಥ ಹಾದಿಯನ್ನು ಸುಲಭ ಮಾಡಿದ್ರು. ಹೀಗಾಗಿ 2 ವಿಕೆಟ್ಗಳನ್ನು ಕಳ್ಕೊಂಡ. ಸಾಲ್ಟ್ ಡ್ಯಾಚಲ್ಸ್ ಸಾಲ್ಟ್ ಇದ್ದಂಥ ಹೊಡೆದ್ರೆ ಹೆಂಗೆ ಅಂದರೆ 56 ರನ್ನು. ಅದೇ ಕಾಲಕ್ಕೆ ಇನ್ನೊಬ್ಬರು ಕೊಹ್ಲಿ 2 ವಿಕೆಟ್ ಕಳ್ಕೊಂಡು 106 ರನ್ನನ್ನು ಹೊಡೆದ್ರು, ಗೆದ್ದರು ಅನ್ನೋದು ಈಗ ದಾಖಲೆ ಹೇಗೆ ಹೋಗ್ಯದು. ಅದ್ರ ಬಗ್ಗೆ ಚರ್ಚೆ ಭಾಳಷ್ಟು ಇಲ್ಲ. ಇನ್ನು ಫೈನಲ್ ಬಗ್ಗೆ ಹೆಚ್ಚು ಚರ್ಚೆ, ಯಾಕಂದರೆ ಈಗಾಗಲೇ ಈ 3 ಜನ ಸ್ಪಿನ್ನರ್ಗಳಿಂದ ಮತ್ತು ಫಾಸ್ಟ್ ಬಾಲರಿಂದ ಹೆಜಲ್ವುಡ್ ನಿಮಗೆ ಗೊತ್ತದೆ ಎಲ್ಲವರು ಅಂತೇಳಿ, ಅವರು ಆಸ್ಟ್ರೇಲಿಯಾದ ಫಾಸ್ಟ್ ಬಾಲರು, ಅವರಿಂದಾಗೆ ಇವತ್ತೊಂದು ಹಂತಕ್ಕೆ ಬಂದು ನಿಂತದ ಬೆಂಗಳೂರು ಟೀಮ. ಅದರಲ್ಲಿಂದ ಉಳಿದವರ ಒಂದು ಸಾಹಸನೂ ಅದ. ಅದೇ ಕಾಲಕ್ಕೆ ಈಗ ಹೇಳಿದಂಗೆ ಸಾಲ್ಟ್ ಅವರದಿಂದವ್ರು ಒಳ್ಳೆಯ ಬ್ಯಾಟ್ ಬೀಸೆ ಟೀಮನ್ನು ದಂಡಿಗೆ ಸೇರಿಸಿ ಒಂದು ನಿಲ್ಲಿಸಿದ್ದಾರೆ. ಇನ್ನು ಫೈನಲ್ನಲ್ಲಿ ಏನು ಮುಖಾಮುಖಿ ಆಗ್ತದ ಅದು 3ನೇ ತಾರೀಕು ಜೂನ್ 3ಕ್ಕೆ. ಜೂನ್ 1ಕ್ಕೆ ಅರ್ಹತಾ ಮ್ಯಾಚ್ ನಡೀತಾ ಇದೆ. ಈಗ ಮೊದಲು ಎಲಿಮಿನೇಟರ್ ಅದ. ಇವತ್ತು ಎಲಿಮಿನೇಟರ್ದಲ್ಲೇ ಮುಖ್ಯವಾಗಿ ನಡೆಯುವಂಥದ್ದು ಗುಜರಾತ್ ಮತ್ತು ಮುಂಬೈ ನಡೆಯುವಂಥದ್ದು. ಇದರಲ್ಲಿ ಯಾರು ಗೆಲ್ಲಬಹುದು ಈಗಾಗಲೇ ಶುರುವಾಗಿದೆ. ಯಾಕಂತಂದ್ರೆ ಕ್ರಿಕೆಟ್ ಹವಳಿನ ಹಂಗರಿ ಇಲ್ಲಿ ಗೆದ್ರೂ ಹಣದ ವ್ಯವಹಾರ, ಸೋತ್ರೂ ಹಣದ ವ್ಯವಹಾರ, ಬಾಲ್ ಎಸೆದ್ರು ಹಣದ ವ್ಯವಹಾರ, ಬಾಲ್ ಬಿಟ್ಟು ಹಣದ ವ್ಯವಹಾರ, ಕ್ಯಾಚ್ ಹಿಡಿದಿಲ್ಲ ಅನ್ನೋರು ಒಂದು ಹಿಡಿತಾರಲ್ಲ ಅವರು ಅಲ್ಲೇ ಏನಪ್ಪ ಅಂದರೆ ಜೂಸು. ಅಂದ್ರೆ ಒಟ್ಟಾರೆಯಾಗಿ ಈ ಕೊನೆಯ ಹಂತಕ್ಕೆ ಬಂದಾಗಂತ ಇನ್ನೂ